ಸಿದ್ದಪ್ಪ ಸಾಬಣ್ಣ ಬಿದ್ರಿ ಜಾನಪದ ಕವಿ ಬೀಳಿಗೆ ಅವರು. ನಾನು ಇಲ್ಲಿ ಈ ಶಿವಣಗಿ ಒಳಗೆ ಅಮೋಘ ಸಿದ್ದೇಶ ಅಜ್ಜಾರ ಹೊತ್ತಲ್ಲಿ ದರ್ಶನಕ್ಕೆ ಬಂದಿದ್ನಿ. ಇಲ್ಲಿ ಬಂದದ್ದು ಏನಂದ್ರೆ ಭಾಳ ಪುಣ್ಯದ ಕೆಲಸ ನೋಡಕತ್ತೀನಿ. ಏನು ಅಂದ್ರೆ ಕಣ್ಣು ಮಂಜು ಕಾಣೋರಿಗೆ ಮತ್ತು ಕಿವಿ ಹೊಡಿಯೋರಿಗೆ ಕೈಕಾಲು ಹಿಡ್ದವ್ರಿಗೆ ಇಲ್ಲಿ ಅಭಿಶುದ್ಧಿ ಕೊಡ್ತಾರ ಅಜ್ಜಾರು. ಅದು ಭಾಳ ಇಲ್ಲೇನು ಒಂದಕ್ಕೆ ಪ್ರೀತಿ ಸರ್ಪಣಿ ಕೊಂಡಿ ಸಮುದ ಸಣ್ಣ ಆಗ್ಯಾವೋ, ಎಲ್ಲರ ಮನದಾಗ ಸಂಶಯದ ಬೀಜ ಮಳಿ ಕೊಡದಾವೋ, ಎಲ್ಲಿ ವಾರದರು ಕಾಣದಂಗ ಆಗೈತೋ ಪ್ರೀತಿ, ಎಲ್ಲರ ಮನದಾಗ ಜಾತಿ ಮುಳ್ಳ ಅಳಿಕೆ ಅಳಕತೈತಿ, ಹುಡುಕ್ಯಾಡಿದ್ರು ಕಾಣವಲ್ದೋ ಪ್ರೀತಿ ಎಕ್ಕಳ್ಳ, ಎಲ್ಲಾ ಧರ್ಮದ ದಾರ್ಯಾಗ ಬಿದ್ದವು ಜಾತಿ ಎಮ್ಮುಳ್ಳ, ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ, ಹಳ್ಳ್ಯಾಗ ಪೇಟೆಗ ಹತ್ತೈತಿ ಉರಿಯ ಅದ ಕಿಡಿಯ ಬಿದ್ದ, ಕಳ್ಳರ ಸುಳ್ಳರ ಊರೂರಿಗೆಲ್ಲ ಉರಿಯ ಹಚ್ಚಾರು, ಒಳ್ಳೆ ಮಂದಿ ಅದ ಉರಿಯಾಗ ಸುಟ್ಕೊಂಡ ಸತ್ತಾರು, ಸತ್ತುಳು ಶರಣರ ಸತ್ತರ ಬಾರಿ ಬರ್ತಾರೋ ಹುಟ್ಟಿ, ಇಂದಲ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ, ದೇಶದೊಳಗ ದ್ವೇಷ ಕತ್ತಲ್ದಾಗ ಜ್ಞಾನ ದೀಪ ಹತ್ಲಿ, ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿಗೆ ಹೂವು ಬೆಳಿಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಾಗ ನಾ ಬಂದಿದ್ನಿ. ನೋಡಿದ್ದಿದ್ದೆಲ್ಲ ಅವ್ರಿಗೆಲ್ಲ ಅನ್ನ ಪ್ರಸಾದ ಐತಿ ಇಲ್ಲಿ, ಫ್ರೀ ಅನ್ನ ಪ್ರಸಾದ. ಮತ್ತೆ ಈಗೆಲ್ಲ ದವಾಖಾನಿಗಳಿಗೆ ಹೋದ್ರೆ ರೊಕ್ಕ ಇಟ್ಟ ಹೊಕ್ಕೈತಿ ಅಂತ ಸೀಮಿಲ್ಲ. ಆದ್ರೂ ಇಲ್ಲೊಂದ ಧರ್ಮದ್ದೈತಿ, ಪುಣ್ಯದ್ದೈತಿ. ನಾನು ಇಲ್ಲಿ ಈ ಮಠಕ್ಕೆ ಬಂದೀನಿ. ಮಠ ಅಮೋಘ ಸಿದ್ದೇಶ್ವರ ಮಠ ಅಂತದೊಂದು ಗಟ್ಟಿ ಹುಲಿ ಇಲ್ಲಿ ಐತಿ. ಎಲ್ಲ ಬಂದ ಭಕ್ತರಿಗೆ ರೋಗಾದಿಗಳನ್ನು ದೂರ ಮಾಡುವಂತ ಶಕ್ತಿ ಐತಿ. ತಾವೆಲ್ಲರೂ ಈ ಮಠಕ್ಕೆ ಬಂದ ಇಲ್ಲಿ ಕೀವು ಹೊಡಿಯವ್ರು, ಕಾಲ್ ಹಿಡ್ದವ್ರು, ಮತ್ತ ಕಣ್ಣಿಗೆ ಪರಿ ಬಂದವ್ರು ಇಲ್ಲಿ ಬಂದ ಶಿವಣಗಿ ಒಳಗೆ ಬಸ್ ಸ್ಟ್ಯಾಂಡ್ ನಿಂದ ಈ ಮಠಕ್ಕೆ ಬರ್ತಕ್ಕ ಫ್ರೀ ಇಟ್ಟಾರ. ಇಲ್ಲೆಲ್ಲ ಅನ್ನ ಪ್ರಸಾದ ಫ್ರೀ. ಅದಕ್ಕೆ ಎಲ್ಲರೂ ಗುಣಮುಖರಾಗಿ ಈ ಮಠದ ಹೆಸರು ನಾಡಿನ ತುಂಬಾ ಹಬ್ಬ ಹಂಗಾಗ್ಲಿ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾ ಪುಸ್ತಕ ತರಲಿಪ್ಪ ಅಜ್ಜಾರಿಗೆ ಕೊಡಾಕ. ತಪ್ಪಲ ಔಷಧಿಯಿಂದ ಇಲ್ಲೇನು ಆಪರೇಷನ್ ಮಾಡ್ಬೇಕು, ಅಟ್ ರೊಕ್ಕ ಕಟ್ರಿ ಇಟ್ ರೊಕ್ಕ ಕಟ್ರಿ ಏನಿಲ್ಲ. ಸಾದಾ ಸೀದಾ ಈಗ ಅಜ್ಜಾರ್ ನೋಡ್ರಿ ಎಷ್ಟು ಸಾದಾ ಅದಾರ ಅವ್ರು. ಈಗ ಕೆಲ ಮಂದಿ ಮತ್ತೆ ಯಾರಾಗಿದ್ರ ಇವ್ರನ್ನ ಭೇಟಿ ಆಗಾಕ ವಸೀಲಿ ಹಚ್ಚಬೇಕಾಕಿತ್ತು. ಅವ್ರೆಲ್ಲಾ ಸಾರ್ವಜನಿಕರು ಕೂಡ ಹೆಂಗ್ ಬಂದು ಎಲ್ಲಾರು ಸಣ್ಣ ಹುಡುಗರ್ಗತ್ತನೆ ಅಡ್ಡಾಡಿ ಕೇಳ್ಕೊಂಡ್ ಅವ್ರಿಗೆ ಭಗವಂತ ನಮ್ಮ ಮುಗುಳ್ಕೊಳ್ದ ಎಲ್ಲಪ್ಪ ಅಜ್ಜರ್ಗತ್ತೇನ ಅಮೋಘ ಸಿದ್ದನ ಆಶೀರ್ವಾದ ಅವ್ರ ಮ್ಯಾಗ ಇರ್ಲಿ. ತಾವೆಲ್ಲರೂ ಪ್ರೀತಿಲಿಂದ ಇಲ್ಲಿಗೆ ಬರ್ರಿ. ಇಲ್ಲಿ ಒಟ್ಟ ಭಾಳ ಅನುಕೂಲ ಐತಿ. ಇಲ್ಲಿ ಬಂದ್ ಕೇರಿಂದ ಇಲ್ಲಿ ಬರೋಲ್ಲ. ಮತ್ತೆ MLA MP ಪಂಡಿತ್ ಅವ್ರ ಹೇಳಿದಿಲ್ಲ, ಅವ್ರು ಎಲ್ಲಾದ್ರೂ ತಮಗೆ ಯಾರು ಹೇಳಿರಂಗಿಲ್ಲ, ತಮ್ಗೆ ಯಾರು ಕೇಳಿರಂಗಿಲ್ಲ. ಆದ್ರೆ ಇವ್ರು ಕೇಳೋರು ಅಲ್ಲ, ಹೇಳೋರು ಅಲ್ಲ. ಅದಕ್ಕೆ MLA ಈ ತಾಲೂಕದ MLA ಯಾವ ಬರ್ತಾನ ಅವ್ರೆಲ್ಲ ಬಂದು ನೋಡಿ ಇಲ್ಲಿ ಏನಾರ ಒಂದು ಸಹಕಾರ ಅವ್ರ MLA ಪಂಡಿನಾಗ ಸಹಕಾರ ಮಾಡೋದಿದ್ರ ಜನರಿಗೆ ಒಂದು ಕಟ್ಟೋಡಿದ ವ್ಯವಸ್ಥೆಕ್ಕೆ ದುಡ್ಡು ಸಹಾಯ ಮಾಡ್ಲಿ. ಮತ್ತೆ ಇಲ್ಲಿ ಎಲ್ಲ ದಾನ ಧರ್ಮ ಮಾಡುವಂತ ಧರ್ಮರು ರಗಡ್ ಮಂದಿ ಒಟ್ಟ್ಯಾರ. ಅವ್ರು ಏನಾದ್ರು ತಮ್ಮ ಕಿವಿಗೆ ಬಿದ್ರೆ ಇಲ್ಲಿ ಬಂದು 4 ಜನರಿಗೆ ಊಟದ ವ್ಯವಸ್ಥೆಕ್ಕೆ ಅನುಕೂಲ ಮಾಡ್ರಿ, ಬಡಬಗ್ಗರಿಗೆ ಅನುಕೂಲ ಆಗ್ಲಿ, ಅಜ್ಜಾರ ಹೆಸರು ಅಜ್ಮಾರವಾಗಿ ಉಳಿಲಿ. ಆ ಅಮೋಘ ಸಿದ್ದೇಶ್ವರ ನಮಗೂ ನಿಮಗೂ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾವೆಲ್ಲ ವಂದಿಸಿ ನಮಸ್ಕಾರ ಮಾಡ್ತೇವೆ. ನಿರ್ಮಾಣ ಎಲ್ಲಾರು ಅಂತಾರ ರೊಕ್ಕ ರೊಕ್ಕ, ಯಾರ್ಯಾರ ಜನ್ಮಕ್ಕ ಇಲ್ಲೋ ಸುಖ, ಜಗತ್ತು ನಿಂತೈತಿ ದುಡ್ಡಿನ ಮ್ಯಾಲಿ, ಆಶದ ಬಿರುಗಾಳಿಗೆ ಹೊಡ್ತಾರ ಜೋಲಿ, ಸೊಂಟದ ಗಾಳಿಗೆ ಹೊಂಟೈತಿ ಹಾರಿ, ಧೂಳು ಮುಸ್ಕಿ ಕಾಣಲ್ಲ ಮಾರಿ, ದುಮ್ ಅಂತೈತಿ ದುಮ್ಮಾಣ, ಹಿಂಗ್ಯಾಕ ಬೆತ್ತೋ ದಿನಮಾಣ, ಹುಟ್ಟಾಕ ಸಾಯಾಕ ಬೇಕು ಹಣ, ಹಣ ಇಲ್ಲವ್ರು ಇಲ್ಲಿ ಜೀವಂತ ಹೆಣ, ದುಮ್ ಅಂತೈತಿ ದುಮ್ಮಾಣ, ಹಿಂಗ್ಯಾಕ ಬತ್ತೋ ದಿನಮಾಣ, ಹಿಂಗ್ಯಾಕ ಬತ್ತೋ ದಿನಮಾಣ ಅಂತ ಎಲ್ಲಾ ಕಡೆ ಹಣ ರೊಕ್ಕ ರೊಕ್ಕಕ್ಕಾಗಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅಣ್ಣತಂಬ್ರ ಒಳಗ ಜಗಳ ಹಚ್ಚೈತಿ, ರೊಕ್ಕ ಅಣ್ಣತಂಬ್ರ ಒಳಗ ಜಗಳ ಹಚ್ಚೈತಿ. ತಾಯಿ ಮಕ್ಕಳನ್ನ ಅಗಲಿಸ್ ತಾಂಬ್ರ ದುಡ್ಡು ತಾಯಿ ಮಕ್ಕಳನ್ನ ಅಗಲಿಸೈತಿ ಅಂತ ಹೇಳ್ತಾರ. ಆದ್ರೂ ಇವತ್ತು ಎಲ್ಲಾ ಕಡೆ ನಾಡಿನೊಳಗೆ ನಮ್ಮ ದೇಶದೊಳಗೆ ಅಲ್ಲೆಲ್ಲೇ ಮಹಾನ್ ಪುರುಷರದಾರ. ಅವ್ರ ನೆನಪ, ಅವ್ರ ಮಹತ್ವರ ಆಶೀರ್ವಾದ ಅಲ್ಲೆಲ್ಲಿ ಐತತ್ತ ಇಂಥವೆಲ್ಲ ನೆಡುತ್ತಾವ. ಈಗ ನೋಡ ಅವ್ರ ಅಜ್ಜಾರ ಎಷ್ಟು ನಿಸ್ವಾರ್ಥದಿಂದ ಇದನ್ನ ನಾನು ಬಂದು ನೋಡಿದ್ನಿ. ಇಲ್ಲಿ ಬಂದದ್ದು ನನಗೆ ಗೊತ್ತಿದ್ದಿದ್ದಿಲ್ಲ. ಆದ್ರೂ ಈ ಜಾಗ ನೋಡಿದ್ನಿ, ಇಷ್ಟೆಲ್ಲ ಜನ ಬಂದು
ಇಷ್ಟೆಲ್ಲಾ ಜನ ಬಂದು ಅಜ್ಜಾರ್ತೇಲಿ ಆ ಎಣ್ಣೆ ಹಾಕೋದು, ಕಣ್ಣಾಗ ಶುದ್ಧಿ ಹಾಕುದು, ಮತ್ತ ಅವ್ ಕಾಲ ತಿಕ್ಕುದು, ಮತ್ತ ಮೂಲಾದಿಗೆ ಔಷಧ ಕೊಡುದು ಎಲ್ಲಾ ಮಾಡ್ತಾರ. ದಯಮಾಡಿ ಎಲ್ಲಿ ಇದ್ರು ಅಜ್ಜಾರ ನಂಬರ್ ಹೇಳ್ರಿ ಅಜ್ಜಾರ. 7676121282 ಈ ನಂಬರ್ಗೆ ಯಾವ ಬೇಕಾದ ಕಾಂಟ್ಯಾಕ್ಟ್ ಮಾಡಿ ನಾವು ವಿಳಾಸ ಗೊತ್ತಲಿಲ್ಲ ಅಂದ್ರು ನಿಮ್ಗೆಲ್ಲಾನು ಹೇಳ್ತೀವಿ. ಇದ್ರಾಗ ನಂಬರ್ ಬಿಡ್ತಾರ. ಆ ನಂಬರ್ದಾಗ ದಯಮಾಡಿ ಆ ನಂಬರ್ಗೆ ಗುರ್ತ ಹಿಡ್ಕೊಂಡ ಆನಂದ ಆಗ್ರಿ. ಯಾರು ರೋಗಿಗಳಿಗೆ ಒಂದಟ್ಟು ಎಲ್ಲಾ ಪರಿಚಯ ಆಗ್ಲಿ, ಎಲ್ಲಾರಿಗೂ ಮುಟ್ಲಿ. ಯಾಕಂದ್ರೆ ಇಲ್ಲಿ ಏನಾಕೈತಿ ಅಂದ್ರೆ ಅವರು ರಾಜಕೀಯ ಅವರು ಅಲ್ಲ, ದಂಬಾಟ ಮಾಡೋರು ಅಲ್ಲ. ನಾವ್ ಈಗ ನೋಡ್ಬೋಣ, ದೊಡ್ಡ ಬಂಗಾರ ಕಿರೀಟ್ ಹಾಕ್ರಣ್ಣವ್ರ ಅಲ್ಲ, ನಮ್ಮನ್ನ ಪಲ್ಲಕ್ಕಿ ಕುಂದ್ರಸ್ರಣ್ಣವ್ರ ಅಲ್ಲ. ಏನ್ ಭಗವಂತ ಕೊಟ್ಟಿದ್ದ ಅವ್ರ ಕೈ ಮುಟ್ಟಿದ್ದ, ಅದ ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ಆಗ್ಲಿ, ಎಲ್ಲಾ ಸರ್ವ ಧರ್ಮದವರಿಗೂ ಅವ್ರ ಸೇವಾ ಮುಟ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.